ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸಿಂಪಲ್ ಆಗಿರೋ ಬ್ಲೌಸ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇದು ಜಸ್ಟ್ 200 ಅಷ್ಟೇ. ಇದು ಬರೀ ಜಸ್ಟ್ ಸಿಲ್ಕ್ ಥ್ರೆಡಲ್ಲಿ ಮಾಡ್ತೀವಿ. ಇದನ್ನು ಒಂದು 20 ನಿಮಿಷ 30 ನಿಮಿಷದಲ್ಲಿ ಮಾಡಿಬಿಡ್ಬೋದು. ಕಸ್ಟಮರ್ ತುಂಬ ಕಂಜ್ಯೂಸ್ ಇದ್ದಾಗ, ಕಸ್ಟಮರ್ ಯಾವುದೇ ರೀತಿ ಅಮೌಂಟ್ ಕೊಡಲ್ಲ, ತುಂಬ ಕಂಜ್ಯೂಸ್ ಮಾಡ್ತಾರೆ, ರೆಗ್ಯುಲರ್ ಕಸ್ಟಮರ್ನ ಕಳ್ಕೊಳ್ಳೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಲಿ ನಾವಿದ್ದಾಗ ಯಾವ ರೀತಿಯಾಗಿ ಬ್ಲೌಸ್ ಡಿಸೈನ್ಸ್ನ ನಾವು ಅವ್ರಿಗೆ ಮಾಡಿಕೊಡ್ಬೇಕು ಅನ್ನೋದನ್ನ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟು ಇವಾಗ ಕಸ್ಟಮರ್ ಬರ್ತಾರೆ, ಒಂದು ಎಂಬ್ರಾಯ್ಡ್ರಿ ಹಾಕ್ಕೊಟ್ಟು, ಏನು ನಿಮ್ಮ ಹತ್ರನೇ ಬ್ಲೌಸ್ ಹೊಲಿಸ್ತೀವಿ, ಎಷ್ಟು ವರ್ಷದಿಂದ ಹೊಲಿಸ್ತಾ ಇಲ್ಲ, ಒಂದು ಸಿಂಪಲಾಗಿರೋ ಡಿಸೈನ್ ಹಾಕ್ಕೊಡಿ ಅಂತ ಹೇಳ್ತಾರೆ. ನಾವು ಅವ್ರಿಗೆ ಹೇಳ್ತೀವಿ, ಇಲ್ಲ ಆಗಲ್ಲ, ಏನಪ್ಪ 300 ರೂಪಾಯಿಗೆ ಹಾಕ್ಕೊಡಿ, 400 ರೂಪಾಯಿಗೆ ಹಾಕ್ಕೊಡಿ, 200 ರೂಪಾಯಿಗೆ ಹಾಕ್ಕೊಡಿ ಅಂತ ಕೇಳ್ತಾರೆ. ಆಗಲ್ಲ, ಅಷ್ಟೊಂದು ಕಮ್ಮಿ ಕಾಸ್ಗೆ ಯಾವ ಥರ ಎಂಬ್ರಾಯ್ಡ್ರಿ ಹಾಕ್ಕೊಡೋಕ್ಕಾಗತ್ತೆ ಅಂತ ನಾವು ಅವ್ರಿಗೆ ಹೇಳಿದ್ರು ಅವ್ರು ಕೇಳೋ ಪರಿಸ್ಥಿತಿ ಇರಲ್ಲ. ರೆಗ್ಯುಲರಾಗಿ ನಿಮ್ಮ ಹತ್ರನೇ ಬರ್ತಾ ಇರ್ತೀವಿ, ಇಷ್ಟೊಂದು ಬಟ್ಟೆ ಎಲ್ಲ ಹೊಲಿಸ್ತೀವಿ, ಒಂದು 200 ರೂಪಾಯಿಗೆ ಎಂಬ್ರಾಯ್ಡ್ರಿ ಡಿಸೈನ್ ಹಾಕ್ಕೊಡು ಅಂದರೆ ಹಾಕ್ಕೊಡಲ್ಲ, ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ನಿಷ್ಠುರವಾದ ಮಾತನ್ನ ಆಡ್ತಾರೆ. ಆಗ ನಾವು ಈ ಥರ ಡಿಸೈನ್ಸ್ನ ಯೂಸ್ ಮಾಡ್ಬೋದು. ಈ ಥರ ಡಿಸೈನ್ಸ್ನ ನಾವು ಹಾಕ್ಕೊಟ್ರೆ ಬೇಗನೂ ಕೆಲಸ ಆಗುತ್ತೆ, ಮತ್ತು ನಮಗೂ ದುಡ್ಡು ಬಂದಂಗೂ ಆಗುತ್ತೆ, ಕಸ್ಟಮರ್ನ ಉಳಿಸ್ಕೊಂಡಂಗೂ ಆಗುತ್ತೆ. ಯಾವ ರೀತಿಯಾಗಿ ಡಿಸೈನ್ ಹಾಕೋದು ನೋಡಿ. ಇವಾಗ ನಾನು ಸ್ವೀಟ್ ಹಾರ್ಟ್ ಶೇಪಲ್ಲಿ ನಾನು ಅವ್ರಿಗೆ ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅದೇ ಉಲ್ಟಾ ತಿರುಗಿಸಿ ಕಿನ್ನರಿ ಹಾಕಿ ಬ್ಯಾಕು ಫ್ರಂಟೆಲ್ಲ ಅಟ್ಯಾಚ್ ಮಾಡಿ ಹಾಕ್ಕೊಂಡಿದ್ದೀನಿ. ಫಸ್ಟ್ ಜರಿ ಥ್ರೆಡಲ್ಲಿ ಸ್ವೀಟ್ ಹಾರ್ಟ್ ಶೇಪ್ನ ಡ್ರಾ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಅದು ರೌಂಡ್ ಶೇಪಲ್ಲಿ ಮಾಡಿಬಿಟ್ಟು ಲೀಫ್ ಡಿಸೈನ್ನ ಕೊಟ್ಟರೆ ಮುಗಿಯುತ್ತೆ ಇದು ಕರ್ವ್ ಶೇಪ್ನ. ಈ ಥರ ಡಿಸೈನ್ಸ್ನ ನೀವು ಕಸ್ಟಮರ್ಗೆ ಹಾಕ್ಕೊಡಿ. ಆವಾಗ ನೀವು ಕಸ್ಟಮರ್ನ ಕಳ್ಕೊಳ್ಳೋಂಗಾಗಲ್ಲ, ಅವ್ರ ಕಸ್ಟಮರು ಉಳ್ಕೋತಾರೆ, ಮತ್ತು ದುಡ್ಡು ಬರುತ್ತೆ, ಕಡಿಮೆ ಟೈಮು ತೊಗೊಳುತ್ತೆ. ಇವಾಗ ಕಸ್ಟಮರ್ ಬಂದು ನಿಮ್ಗೆ ಸಡನ್ನಾಗಿ 200 ರೂಪಾಯಿಗೆ ಡಿಸೈನ್ ಹಾಕ್ಕೊಡಿ ಅಂತ ಕೇಳಿದ್ರೆ ನಿಮಗೂ ಕೂಡ ಆವಾಗ ಶಾಕ್ ಆಗ್ತಾ ಇರುತ್ತೆ. 200 ರೂಪಾಯಿಗೆ ಯಾವ ಡಿಸೈನ್ ಹಾಕೋದು? ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರು ಕೂಡ ಡಿಸೈನ್ಸ್ ಅಷ್ಟೊಂದು ಸಿಗ್ತಾ ಇರಲ್ಲ. ನೋಡಿದ್ರೆ ಆ ಡಿಸೈನ್ಸ್ ಎಲ್ಲ ನೋಡಿದ್ರೆ ತುಂಬ ಕಷ್ಟ ಅನಿಸ್ತಾ ಇರುತ್ತೆ. ಯಾವ ರೀತಿಯಾಗಿ ಡಿಸೈನ್ನ ಮಾಡೋದು, ಏನು ಮಾಡೋದು ಅಂತ ನೋಡಿ. ನಾನು ಕರ್ವ್ ಶೇಪ್ನ ಡ್ರಾ ಮಾಡ್ಕೋತಾ ಇದ್ದೀನಿ. ನಾನು ಯಾವತ್ತೂ ಅಷ್ಟೇ ಫಸ್ಟೇ ಫ್ರೀ ಹ್ಯಾಂಡಲ್ ಮಾಡೋಕ್ಕೋಗಲ್ಲ, ಯಾಕಂದರೆ ಇನ್ನೂ ಸ್ವಲ್ಪ ದಿನ ಹೋಗಲಿ ಆಮೇಲೆ ಮಾಡ್ತೀನಿ. ಯಾಕಂದರೆ ಆ ಥರ ಬೀಳೋದು ಬೇಡ. ಫಿನಿಶಿಂಗ್ ಅನ್ನೋದು ಬೇಕೇ ಬೇಕು ಕಸ್ಟಮರ್ಗೆ. ಆ ಫಿನಿಶಿಂಗ್ ಅನ್ನೋದು ಕೊಡಬೇಕಂದ್ರೆ ನಾವು ಯಾವ ಥರ ನಾವು ಮಾಡಬೇಕೋ ಆ ಥರ ಮಾಡಬೇಕಾಗತ್ತೆ. ನಾನು ಯಾವುದರಲ್ಲಿ ಪೆನ್ಸಿಲಲ್ಲೇ ಡ್ರಾ ಮಾಡಿಕೊಂಡೆ ನೋಡಿ. ಇವಾಗ ನಾನು ಅದಕ್ಕೆ ಮಾಮೂಲಿ ಇವಾಗ 0ಇಂದ 3ಗೆ ಮಧ್ಯಕ್ಕೆ ಬರೋದು, ಮಧ್ಯದಿಂದ 3ಇಂದ ಮತ್ತೆ 0ಗೆ ಹೋಗೋದು, ಆ ಥರ ಮಾಡ್ತಾಯಿದ್ದೀನಿ. ಈ ಥರ ನೀವೂ ಡ್ರಾ ಮಾಡಿ. ಮತ್ತು ನೋಡಿ, ನಾನು ಯಾವ ಥರ ಡ್ರಾ ಮಾಡ್ಕೋತಾ ಇದ್ದೀನಿ ಅಂತ ನೋಡಿ, ರಿಂಗ್ನ ಯಾವ ಥರ ಮೂವ್ ಮಾಡ್ತಾಯಿದ್ದೀನಿ ಅಂತ ನೋಡಿ, ಕೈನ ಯಾವ ಥರ ಮೂವ್ಮೆಂಟ್ ಮಾಡ್ಕೋತಾ ಇದ್ದೀನಿ ಅಂತ ನೋಡಿ. ಇದು ತುಂಬ ಕಷ್ಟ ಇರುತ್ತೆ, ನೀವು ನಿಧಾನದಲ್ಲಿ ಮಾಡಬೇಕು. ಯಾಕಂದರೆ ನಾವು 200 ರೂಪಾಯಿಗೆ ಈಸ್ಕೋತಾ ಇರೋದು ಕಸ್ಟಮರ್ ಹತ್ರ, ಏನು ಸುಮ್ಮನೆ ಬೇಕಾಬಿಟ್ಟಿ ಮಾಡಿಕೊಟ್ಬಿಡೋಣ ಅಂದರೆ ಕಸ್ಟಮರ್ನ ಕಳ್ಕೊಬೇಕಾಗತ್ತೆ. ಯಾಕಂದರೆ ಫಿನಿಶಿಂಗ್ ಅನ್ನೋದು ಎಲ್ಲದಕ್ಕೂ ಬೇಕಾಗುತ್ತೆ. ಫಿನಿಶಿಂಗ್ ಇಲ್ಲಾಂದರೆ ಯಾವ ಕಾರಣಕ್ಕೂ ಕಸ್ಟಮರ್ ಒಪ್ಪಲ್ಲ. ಅದಕ್ಕೆ ಫಿನಿಶಿಂಗು ಬೇಕು, ಕಸ್ಟಮರ್ನ ಅಟ್ರಾಕ್ಷನ್ನು ಪಡಿಸ್ಬೇಕು, ಕಸ್ಟಮರ್ಗೆ ಸಮಾಧಾನ ಮಾಡಿ ಕಳಿಸ್ಬೇಕು. ಅಂದರೆ ಈ ಥರ ಡಿಸೈನ್ಸ್ನೆಲ್ಲ ನೀವು ಮಾಡಿ ಅವ್ರಿಗೆ ಹಾಕ್ಕೊಟ್ರಿ ಅಂದರೆ ಅವ್ರಿಗೆ ಸಮಾಧಾನನೂ ಆಗುತ್ತೆ, ಮತ್ತು ಪರವಾಗಿಲ್ಲ ನಾವು ಟೈಲರ್ ಹೇಳಿದ್ರೆ ಏನೋ ಒಂದು ಮಾಡಿಕೊಡ್ತಾರೆ, ಅವ್ರ ಹತ್ರ ಹೋಗೋಣ ಅಂತ ಅವ್ರಿಗೆ ಮತ್ತೆ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಅವರು ಯಾವುದೇ ಥರದ ಏನೇ ಒಂದು ಕೇಳಿದ್ರು ಕೂಡ ಒಂದು ಐಡಿಯಾನ ಉಪಯೋಗಿಸ್ಬೇಕಾಗುತ್ತೆ. ನೀವು ಒಂದು ಐಡಿಯಾನ ಉಪಯೋಗಿಸ್ತೀರಿ ಅಂತಂದರೆ ನೀವು ಬಿಸ್ನೆಸ್ಸಲ್ಲಿ ಮುಂದೆ ಬರ್ಬೋದು. ಇಲ್ಲ ಅಂತಂದರೆ ಬರೋಕ್ಕಾಗಲ್ಲ, ಮುಂದೆ ಬರೋಕ್ಕಾಗಲ್ಲ ಅಂತ ಹೇಳ್ತೀನಿ. ಯಾಕಂದರೆ ಕಸ್ಟಮರ್ನ ಕಳ್ಕೊತಾ ಹೋಗಬೇಕಾಗತ್ತೆ. ಕಸ್ಟಮರ್ನ ಕಳ್ಕೊಂಡ್ರೆ ನಮಗೆ ಕಸ್ಟಮರೇ ಇಲ್ಲ ಅಂದರೆ ನಮ್ಮ ಬಿಸ್ನೆಸ್ ಯಾವ ಥರ ಇಂಪ್ರೂವ್ ಮಾಡೋದು? ಅದಕ್ಕೆ ಹೇಳ್ತಾ ಇರೋದು, ಕಸ್ಟಮರ್ನ ಯಾವುದೇ ಕಾರಣಕ್ಕೂ ಕಳ್ಕೊಬೇಡಿ. ಯಾವ ರೀತಿಯಾಗಿ ಕಸ್ಟಮರ್ನ ಹ್ಯಾಂಡ್ಲು ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ನಾನು ಮೋಟಿವೇಶ್ನಲ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಕಸ್ಟಮರ್ ಬಂದಾಗ ಯಾವ ರೀತಿಯಾಗಿ ಹ್ಯಾಂಡ್ಲ್ ಮಾಡಬೇಕು, ಮತ್ತು ನಾವು ಕಸ್ಟಮರ್ ತುಂಬ ಕಂಜ್ಯೂಸ್ ಆದಾಗ ನಾವು ತುಂಬ ಬ್ಯುಸಿಲಿರ್ತೀವಿ. ಈಗ ತುಂಬ ಬಟ್ಟೆ ಎಲ್ಲ ರಶ್ ಆಗಿರ್ತವೆ ಅಂದ್ಕೊಳ್ಳಿ, ಬಟ್ಟೆ ಹೊಲಿಬೇಕಾಗಿರುತ್ತೆ. ಆ ಟೈಮಲ್ಲಿ ಬಂದ್ಬಿಟ್ಟು ಕಸ್ಟಮರು ಹೇಳ್ತಾರೆ, ಏನಪ್ಪ ನಮಗೆ ಕಡಿಮೆ ಕಾಸಿಗೆ ಹೊಲ್ಕೊಡಿ ಬಟ್ಟೆನ, ಆ ಥರ ಹೊಲ್ಕೊಡಿ, ಈ ಥರ ಹೊಲ್ಕೊಡಿ ಅಂತ ಕೇಳ್ತಾರೆ. ಆವಾಗ ನಾವು ಏನು ಮಾಡಬೇಕು, ಯಾವ ರೀತಿಯಾಗಿ ಕಸ್ಟಮರ್ನ ಹ್ಯಾಂಡ್ಲ್ ಮಾಡೋದು? ನಮ್ಗೆ ಅವಾಗ ಸಿಟ್ಟು ಬರ್ತಾ ಇರುತ್ತೆ. ಏನು ಬಂದು 200 ರೂಪಾಯಿಗೆ ಹಾಕ್ಕೊಡಿ, 300 ರೂಪಾಯಿಗೆ ಹಾಕ್ಕೊಡಿ ಅಂತ ಕೇಳ್ತಾರೆ. ಆವಾಗ ನಮಗೆ ಸಿಟ್ಟು ಬರ್ತಾ ಇರುತ್ತೆ. ಯಾಕಂದರೆ ನಮ್ಮ ಬಟ್ಟೆನೇ ಹೊಲಿಯೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ, ಇಲ್ಲಿ ತುಂಬ ವರ್ಕ್ ಲೋಡ್ ಕೂಡ ಇದೆ, ನಮ್ಮ ಕೈಯಿಂದನೇ ನಾವು ಅಮೌಂಟ್ ಅನ್ನೋದನ್ನ ಕಳ್ಕೊತಾ ಇದ್ದೀವಿ. ಅಂಥದ್ರಲ್ಲಿ ಇವ್ರು ಬಂದ್ಬಿಟ್ಟು ಕಮ್ಮಿ ಕಾಸಲ್ಲಿ ಹೊಲ್ಕೊಡಿ ಅಂತ ಕೇಳ್ತಾರಲ್ಲ, ಯಾವ ರೀತಿಯಾಗಿ ಹೊಲಿಯೋದು? ಇವ್ರಿಗೇನು ಮ್ಯಾನೆನ್ಸ್ ಅನ್ನೋದಿಲ್ವಾ ಅನ್ನೋದು ನಮ್ಮ ಮನಸ್ಸಲ್ಲಿ ಅನಿಸ್ತಾ ಇರುತ್ತೆ. ಯಾಕಂದರೆ ತುಂಬ ಕಮ್ಮಿ ಕಾಸು ಕೇಳಿದಾಗ ಎಂಥವ್ರಿಗಾರಾಗಲಿ ಕೋಪ ಬಂದೇ ಬರುತ್ತೆ. ಆಗ ನಾವು ಕೋಪದಲ್ಲಿ ಸಿಟ್ಟಲ್ಲಿ ನಾವು ಕಸ್ಟಮರ್ ಮೇಲೆ ರೇಗಾಡಿದಾಗ ಅವರು ಮತ್ತೆ ಬರೋಲ್ಲ ನಮ್ಮ ಹತ್ರ. ಆವಾಗ ಆ ಥರ ಕಸ್ಟಮರ್ನ ನಾವು ಕಳ್ಕೊಳ್ಳೋದಾದರೆ ನಾವು ಬಿಸ್ನೆಸ್ ಅನ್ನೋದು ಮಾಡೋಕ್ಕಾಗಲ್ಲ. ಯಾಕಂದರೆ ಈ ಫೀಲ್ಡಲ್ಲಿ ತುಂಬ ತಾಳ್ಮೆಯಿಂದ ಇರಬೇಕಾಗತ್ತೆ, ಮತ್ತು ನಗ್ನಗ್ತಾ ಕಸ್ಟಮರ್ನ ಮಾತಾಡಿಸಿ ಕಳಿಸ್ಬೇಕಾಗತ್ತೆ. ಯಾಕಂದರೆ ಎಷ್ಟೇ ಕ್ರೂರ ಅವರು ರ್ಯಾಶಾಗಿ ಬಿಹೇವ್ ಮಾಡಿದ್ರು ಕಸ್ಟಮರು ನಾವು ಏನಪ್ಪ ನಿಧಾನವಾಗಿ ಹ್ಯಾಂಡ್ಲ್ ಮಾಡಬೇಕು. ಯಾಕಂದರೆ ತುಂಬ ಜನ ಇರ್ತಾರೆ ಇರಿಟೇಷನ್ ಮಾಡೋರು ಮುಂಚೆನೇ ನಾವು ಬಿಸ್ನೆಸ್ ಅನ್ನೋದೇ ಇಂಪ್ರೂವ್ ಮಾಡ್ತಾ ಹೋಗಬೇಕು. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಬಟ್ ಏನು ಮಾಡೋಕ್ಕಾಗಲ್ಲ, ಎಲ್ಲರನ್ನೂ ಹ್ಯಾಂಡ್ಲ್ ಮಾಡಬೇಕಾಗತ್ತೆ. ಅದಕ್ಕೆ ಹೇಳ್ತಾ ಇರೋದು, ಓಕೆನಾ? ನೀವು ಅಷ್ಟೇ ಕಸ್ಟಮರ್ನ ಕಳ್ಕೊಬೇಡಿ. ನಿಧಾನವಾಗಿ ಅವ್ರ ಜೊತೆ ತಾಳ್ಮೆಯಿಂದ ಮಾತಾಡಿ ಅವ್ರಿಗೆ ಯಾವ ಥರ ನೀವು ಮಾಡಿಕೊಡ್ತೀರಾ ಅನ್ನೋದನ್ನ ಡಿಸೈಡ್ ಮಾಡಿ ಅವ್ರಿಗೆ ಬಿಸ್ನೆಸ್ ಅನ್ನೋದನ್ನ ನೀವು ಕ್ಯಾಚಪ್ ಮಾಡ್ಕೊಳ್ಳಿ. ಓಕೆನಾ? ಕಸ್ಟಮರ್ನ ಉಳಿಸ್ಕೊಳ್ಳಿ.
ಈ ಥರ ಡಿಸೈನ್ಸ್ನ ಮಾಡಿ ನೋಡಿ. ನಾನು ಅದಕ್ಕೊಂದು ಕರು ಲೀಫ್ ಡಿಸೈನ್ನ ಕೂರಿಸ್ತಾ ಇದ್ದೀನಿ. ಈ ಥರ ಕರು ಲೀಫ್ ಡಿಸೈನೆಲ್ಲ ನೀವು ಕೂರಿಸಿ ಮತ್ತು ಈ ಥರ ಡಿಸೈನ್ಸ್ ಎಲ್ಲ ನೀವು ಹಾಕಿ ಡ್ರಾ ಮಾಡ್ಕೊಳ್ಳಿ. ಬೇಗ ಬೇಗ ಡಿಸೈನ್ಸು ಆಗುತ್ತೆ. ಮತ್ತು ನೋಡಿ, ನಾನು ಏನು ಗೊತ್ತಾ, ಒಂದೇ ಲೆವೆಲ್ಲಾಗೆ ನಾವು ರಿಂಗ್ನ ಮೂವ್ ಮಾಡಬೇಕು ಅನ್ನೋದೇನಿಲ್ಲ. ಒಂದೇ ಲೆವೆಲ್ಲಾಗಿ ನಾವು ರಿಂಗ್ನ ಮೂವ್ ಮಾಡ್ತಾ ಹೋದರೆ ಅದು ನಮಗೆ ಏನೋ ಶೇಪ್ ಅನ್ನೋದು ನೀಟಾಗಿ ಬರಲ್ಲ. ನಾವು ಯಾವ ರೀತಿಯಾಗಿ ಕಸ್ಟಮರ್ದು ಡಿಸೈನ್ಸು ಅದು ರಿಂಗು ಟರ್ನಿಂಗ್ ಮಾಡ್ಕೋಬೇಕಾಗುತ್ತೆ ಅನ್ನೋದನ್ನ ಫಸ್ಟು ಥಿಂಕ್ ಮಾಡಬೇಕಾಗುತ್ತೆ. ನಾವು ರಿಂಗ್ನ ಮೂವ್ಮೆಂಟ್ ಮಾಡಬೇಕಾದ್ರೆ ಈಸಿಯಾಗಿ ಮಾಡಬೇಕು ಮತ್ತು ಒಂದು ಟೆಕ್ನಿಕ್ ಅನ್ನೋದನ್ನ ಕಂಡುಹಿಡ್ಕೋಬೇಕು. ಟೆಕ್ನಿಕ್ ಅನ್ನೋದಿಲ್ಲದೆ ಯಾವ ಕಾರಣಕ್ಕೂ ನಾವು ಮಾಡೋಕ್ಕಾಗಲ್ಲ. ಆ ಟೆಕ್ನಿಕ್ ಅನ್ನೋದನ್ನ ಕಂಡ್ಕೋಬೇಕು. ಯಾಕಂದರೆ ಇವಾಗ ನೋಡಿ, ಅರ್ಧ ರಿಂಗೆ ಮಾಡಿದ್ದೀನಿ, ಇನ್ನರ್ಧ ರಿಂಗೆ ಈ ಸೈಡಿಂದ ಬಂದಿದ್ದೀನಿ. ಯಾಕೆ ಆ ಸೈಡಿಂದ ಬಂದಿದ್ದೀನಿ ಅಂತಂದರೆ, ಫಸ್ಟು ಲೆಫ್ಟ್ ಸೈಡು ಒಂದು ಅರ್ಧ ರಿಂಗೆ ಮಾಡಿಬಿಟ್ಟೆ ಮತ್ತು ಆಮೇಲೆ ರೈಟ್ಗೆ ಮತ್ತು ಸ್ಟಾರ್ಟಿಂಗಿಂದ ತೊಗೋತಾ ಇದ್ದೀನಿ. ಹಂಗೆ ಕಂಟಿನ್ಯೂ ಮಾಡಿಲ್ಲ. ಯಾಕಂದರೆ ಅದು ಡಿಸೈನ್ ಡೀಪು ಅಗಲ ಇದೆ ಮತ್ತು ನಾವು ಆ ಥರ ತೊಗೊಳಕ್ಕೆ ಹೋದಾಗ ಡಿಸೈನ್ಸ್ ಅನ್ನೋದು ಶೇಪ್ ಅನ್ನೋದು ಬರಲ್ಲ, ಫಿನಿಶಿಂಗ್ ಅನ್ನೋದು ಬರಲ್ಲ. ಆ ಥರ ಫಿನಿಶಿಂಗ್ ಅನ್ನೋದು ಬಂದಿಲ್ಲ ಅಂತ ಅಂದಾಗ ಕಸ್ಟಮರ್ ತುಂಬ ಬೇಜಾರು ಮಾಡ್ಕೋತಾರೆ. ಫಿನಿಶಿಂಗ್ 200 ರೂಪಾಯಿಗೆ ಈ ಥರ ಡಿಸೈನ್ ಮಾಡಿಕೊಟ್ಟಿದ್ದೀರಾ, ಬಟ್ ಒಂದು ಸ್ವಲ್ಪನೂ ಫಿನಿಶಿಂಗೇ ಇಲ್ಲ ಅಂತ ಅವ್ರು ಬೇಜಾರು ಮಾಡ್ಕೋತಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನೀವು ಒಂದೇ ಮೂಮೆಂಟಲ್ಲಿ ಹೋಗಬೇಡಿ. ಎಲ್ಲಿಗೆ ಡಿಸೈನ್ಸ್ ನೀಟಾಗಿ ಬರುತ್ತೋ ಮತ್ತು ಅಲ್ಲಿ ಡಿಸೈನ್ಸ್ ನೀಟಾಗಿ ಬಂದಿಲ್ವಾ ಅಲ್ಲಿಗೆ ಸ್ಟಾಪ್ ಮಾಡಿಬಿಡಿ. ನೆಕ್ಸ್ಟ್ ಯಾವ ಸೈಡಿಂದ ನೀಟಾಗಿ ಬರುತ್ತೋ ಆ ಸೈಡಿಂದ ಶುರು ಮಾಡಿ. ಓಕೆನಾ? ಆ ಸೈಡಿಂದ ನೀವು ಶುರು ಮಾಡಿದ್ರಿ ಅಂದರೆ ನಿಮ್ಮ ಬಿಸ್ನೆಸ್ ಆರಾಮಾಗಿ ಕ್ಯಾಚಪ್ ಆಗೇ ಆಗುತ್ತೆ. ಅದಕ್ಕೆ ಹೇಳಿದ್ದು ನಾನು ನಿಮಗೆ. ಓಕೆನಾ? ಈ ಥರಾಗಿ ನೀವು ಡಿಸೈನ್ಸ್ ಎಲ್ಲ ಹಾಕ್ಕೊಟ್ರೆ ಕಸ್ಟಮರ್ಗೆ ಅಂದರೆ ತುಂಬ ಅಟ್ರಾಕ್ಷನ್ ಆಗುತ್ತಾರೆ ಅವರು ಮತ್ತು ತುಂಬ ಚೆನ್ನಾಗಿ ಬರುತ್ತೆ. ಏನಂದರೆ ಇದು ಫ್ರಂಟು ಬ್ಯಾಕ್ ಮಾತ್ರ ನಾನು ಹಾಕಿರೋದು, ತೊಳಗೆ ಯಾವುದೇ ಥರ ಡಿಸೈನ್ಸ್ ಹಾಕಿಲ್ಲ. ಯಾಕಂದರೆ ಇದು 200 ರೂಪಾಯಿ ಅಷ್ಟೇ, ಜಸ್ಟ್ 200 ರೂಪೀಸ್ಗೆ ನಾನು ಇನ್ನೇನು ಮಾಡೋಕ್ಕಾಗುತ್ತೆ, ಇಷ್ಟು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು 200 ರೂಪೀಸ್ ಕೊಟ್ಟು ನಾನು ಈ ಥರ ಡಿಸೈನ್ಸ್ನ ಮಾಡಿದೆ. ತುಂಬ ಚೆನ್ನಾಗಿ ಬಂತಿದ್ದು ಡಿಸೈನ್. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂತು. ನನಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ಇಷ್ಟು ನೀಟಾಗಿ ಮಾಡಿದೆ ಅಂತ ನನಗೆ ಖುಷಿ ಆಯಿತು. 200 ರೂಪಾಯಿಗೆ ಕಡಿಮೆ ಟೈಮಲ್ಲಿ ಮಾಡಿದ್ದೀನಿ ಈ ಥರ ಡಿಸೈನ್ನ. ಮತ್ತು ಟೈಮು ಏನು ಜಾಸ್ತಿ ತೊಗೊಂಡಿಲ್ಲ. ಕಸ್ಟಮರ್ನೂ ಉಳಿಸ್ಕೊಂಡಂಗಾಯ್ತು, ಅವ್ರ ಭರವಸೆನೂ ನಾನು ಪಡ್ಕೊಂಡಂಗಾಯ್ತು. ಮತ್ತು ನನಗೆ ಸಿಟ್ಟಾಗ್ತಾಯಿತ್ತು. 300 ರೂಪಾಯಿ ಮಾಡಿಕೊಡಿ ಅಂದಾಗ ನನಗೂ ಬೇಜಾರಾಯ್ತಾಯಿತ್ತು. ಯಾಕಂದರೆ ಅವರು 300 ರೂಪಾಯಿ ಕೇಳಿದ್ರಲ್ಲ, ಯಾವುದೇ ರೀತಿಯಾಗಿ 300 ರೂಪಾಯಿಗೆ ನಾನು ಡಿಸೈನ್ ಹಾಕ್ಕೊಡೋದು. 250 ರೂಪಾಯಿಗೆ ಪ್ಲೇನ್ ಬ್ಲೌಸ್ ಹೊಲಿತೀವಿ. ಇನ್ನು ಇದು ಡಿಸೈನ್ ಹಾಕ್ಬಿಟ್ಟು ಯಾವ ರೀತಿಯಾಗಿ ಸ್ಟಿಚ್ ಮಾಡೋದು, ಇವ್ರಿಗೇನು ಮ್ಯಾನೆನ್ಸ್ ಇದೆಯಾ ಈ ಥರ ಕೇಳ್ತಾರಲ್ಲ ಅಂತ ಬೇಜಾರಾಯ್ತಾಯಿತ್ತು. ಬಟ್ ಏನು ಮಾಡೋದು, ಕಸ್ಟಮರ್ನ ಕಳ್ಕೊಳಕ್ಕಾಗಲ್ವಲ್ಲ, ರೆಗ್ಯುಲರ್ ಕಸ್ಟಮರು. ಅದಕ್ಕೆ ನಾನು ಈ ರೀತಿಯಾಗಿ ಮಾಡಿದೆ. ತುಂಬ ಚೆನ್ನಾಗಿ ಬಂತು, ನನಗೂ ಸಖತ್ ಖುಷಿ ಆಯಿತು. ನಾನು ನೆಕ್ಸ್ಟ್ ಇವಾಗ ಆನ್ಲೈನಲ್ಲಿ ಕೊರಿಯರ್ ತೊಗೊಳೋಕ್ಕೂ ಶುರು ಮಾಡಿದ್ದೀನಿ. ಏನೋ ನಿಮ್ಗೇನಾದರೂ ನಿಮ್ಮ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೋಬೇಕು ಮತ್ತು ನೀವು ಕಸ್ಟಮರ್ಗೆ ಎಂಬ್ರಾಯ್ಡ್ರಿ ಡಿಸೈನ್ಸ್ನ ಹಾಕಿ ಕೊಡಬೇಕು ಅನ್ನೋರು, ನೀವು ಈ ರೀತಿಯ ನಮಗೆ ಬೇಕಾದ್ರೆ ಬಟ್ಟೆನ ಸೆಂಡ್ ಮಾಡ್ಬೋದು, ಆನ್ಲೈನ್ ಕೊರಿಯರ್ ಮಾಡ್ಬೋದು. ನಾವು ಡಿಸೈನ್ಸ್ ಹಾಕಿ ನಾವು ನಿಮ್ಗೆ ಸೆಂಡ್ ಮಾಡ್ತೀವಿ. ಮೆಟಾಲಿ ಅನ್ನೋರು ಒಬ್ಬರು ಕೊಡಗಿಂದ ಕಳಿಸಿದ್ದಾರೆ. ಅವ್ರಿಗೆ ಇವಾಗ ಮಾಡ್ತಾಯಿದ್ದೀನಿ, ಸ್ವಲ್ಪ ನಡೀತಾ ಇದೆ. ಈಗ ಮಾಡಿಕೊಡ್ತೀನಿ. ನಿಮ್ಗೆ ಯಾವ ಥರ ಡಿಸೈನ್ಸ್ ಬೇಕು ಆ ಥರ ಡಿಸೈನ್ಸ್ನ ನಾವು ಮಾಡಿಕೊಡ್ತೀವಿ. ಬ್ಲೌಸ್ನೇ ಸ್ಟಿಚ್ ಮಾಡಿ ಬೇಕಾದರೆ ಈ ಥರ ಕಳಿಸ್ಬೋದು. ಇಲ್ಲ ಅಂತಂದರೆ ಪೀಸೇ ಕಳಿಸ್ತೀನಿ ಅಂದರೆ ಪೀಸೇ ಕಳಿಸ್ಬೋದು. ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಯಾವ ರೀತಿ ಮಾಡಬೇಕಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಫೈನಲಿ ಈ ರೀತಿಯಾಗಿ ಡಿಸೈನ್ ಬಂತು. ಥ್ಯಾಂಕ್ ಯು. ಬಾಯ್ ಬಾಯ್.